ಮಾನ್ಯ ಡಿ ಜಿ ಮತ್ತು ಐ ಜಿ ಪಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಿತ್ರ ಅನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಕರ್ನಾಟಕ ರಾಜ್ಯವನ್ನು ಡ್ರಗ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಯಾರಾದರೂ ಈ ಕನ್ಸ್ಯೂಮರ್ಸ್ ಅಂದರೆ ಅದಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆದವರಿದ್ದರೆ ಅವರನ್ನು ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ, ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಅವ್ರಿಗೆ ಏನೇನು ಬೇಕೋ ಆ ಕ್ರಮಗಳನ್ನು ತೆಗೆದುಕೊಳ್ಳೋ ಕುರಿತು ಮೊನ್ನೆ ಡಿ ಜಿ ಆ್ಯಂಡ್ ಐ ಜಿ ಸಾಹೇಬರು ಮತ್ತು ಮೊನ್ನೆ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ಮೊನ್ನೆ ಜಾಯಿಂಟ್ ಕಮಿಷನರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರ ಪ್ರಮುಖ ಉದ್ದೇಶ ಅಂತಂದರೆ ಯಾರಾದರೂ ಏನು ಡ್ರಗ್ ಅಡಿಕ್ಷನ್ ಆದವರು ಅಥವಾ ಪುನಃ ಏನು ಕನ್ಸಂಪ್ಷನ್ಗೆ ಬಲಿಯಾದವರು ಆ ಥರ ಇದ್ದರೆ ಅವ್ರಿಗೆ ಸೂಕ್ತ ತಿಳುವಳಿಕೆ ನೀಡುವ ಅಂದರೆ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಮತ್ತು ಏನು ಬೇರೆ ಬೇರೆ ಲೈಕ್ ಡಾಕ್ಟರ್ಸ್ ಸಹಾಯ ಕೊಡಿಸೋದ್ರ ಮುಖಾಂತರ ಇರ್ಬೋದು, ಎನ್ ಜಿ ಒಗಳ ಸಹಾಯ ಕೊಡುವಂಥ ವಿಷಯ ಇರ್ಬೋದು, ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸುವಂಥ ವಿಷಯಗಳಿರ್ಬೋದು. ಆ ರೀತಿ ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ಏನು ಈ ಅಡಿಕ್ಟೆಡ್ ಪರ್ಸನ್ಗೆ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ಸನ್ಮಿತ್ರ ಅಂತ ನೇಮಿಸಿ ಅವರನ್ನು ಕಂಟಿನ್ಯೂಯಸ್ ಆಗಿ ಅವ್ರ ಜೊತೆಗೆ ಅವರ ಸ್ನೇಹಿತರ ರೀತಿಯಲ್ಲಿ ಫಾಲೋ ಅಪ್ ಮಾಡಲಿಕ್ಕೆ ಬಿಟ್ಟು ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಈ ನಿಟ್ಟಿನಲ್ಲಿ ನಾವು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಸನ್ಮಿತ್ರ ಹೆಲ್ಪ್ ಡೆಸ್ಕ್ ಅಂತಲೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಈ ದಿವಸ ನಾವು ಯಶವಂತಪುರ ಪೊಲೀಸ್ ಠಾಣೆ ಮತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈ ಹೆಲ್ಪ್ ಡೆಸ್ಕ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಗೃಹ ಸಚಿವರ ಒಂದು ಏನು ಮುಖ್ಯ ಉದ್ದೇಶ ಇದೆ, ನಶಾಮುಕ್ತ ಕರ್ನಾಟಕ ಅಂದರೆ ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಬರೀ ಏನು ಕೇಸಸ್ ಮಾಡೋದು ಮತ್ತು ಆರೋಪಿಗಳನ್ನು ದಸ್ತಗಿರಿ ಮಾಡೋದರ ಒಂದು ಭಾಗ ಆದರೆ, ಪೆಡ್ಲರ್ಸ್ನ ಕಾನೂನು ಚೌಕಟ್ಟಿನಲ್ಲಿ ತರುವ ಒಂದು ಭಾಗ ಆದರೆ, ಇದು ಯಾರು ಅಡಿಕ್ಟೆಡ್ ಇದ್ದಾರೆ, ಕನ್ಸ್ಯೂಮರ್ಸ್ ಇದ್ದಾರೆ ಅವರನ್ನು ಆ ಒಂದು ಚಟದಿಂದ ಬಿಡುಗಡೆಗೊಳಿಸಿ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ.